ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋಧ್ಯಾಯಃ. ಏಳನೆಯ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ವಿಜ್ಞಾನ ಯೋಗ. ಅಧ್ಯಾಯ 7, ಶ್ಲೋಕ 1. ಶ್ರೀ ಭಗವಾನ್ ಉವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ರೀಕೃಷ್ಣ ಹೇಳಿದರು, ಎಲೆ ಅರ್ಜುನ, ನನ್ನಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳವನಾಗಿ ನನ್ನನ್ನೇ ಆಶ್ರಯಿಸಿದವನಾಗಿ ಯೋಗವನ್ನು ಮಾಡುತ್ತಾ ನನ್ನನ್ನು ಸಂಪೂರ್ಣವಾಗಿಯೂ ನಿಸ್ಸಂಶಯವಾಗಿಯೂ ಹೇಗೆ ತಿಳಿದುಕೊಳ್ಳಬಹುದೋ ಅದನ್ನು ಕೇಳು. ಶ್ರೀ ಭಗವಂತನು ಹೇಳಿದನು, ಪಾರ್ಥ, ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನಾನೇ ಗತಿಯೆಂದು ನಂಬಿ ಭಜಿಸುವುದಾದರೆ ಸರಿಯಾದ ರೀತಿಯಲ್ಲಿ ಯಾವ ಸಂಶಯವೂ ಇಲ್ಲದೆ ನನ್ನನ್ನು ನೀನು ತಿಳಿದುಕೊಳ್ಳುತ್ತೀಯೇ. ಇದನ್ನು ವಿವರಿಸುವೆನು ಕೇಳು. ಪಾರ್ಥ, ನನ್ನನ್ನೇ ಬಗೆತುಂಬಿ ಪ್ರೀತಿಸುತ್ತಾ ನನ್ನನ್ನೇ ಮೊರೆಹೊಕ್ಕು ಯೋಗ ಸಾಧನೆಯಲ್ಲಿ ತೊಡಗುತ್ತಾ ಖಚಿತವಾಗಿ ಅರಿವಿನ ತೆಕ್ಕೆ ತುಂಬ ನನ್ನನ್ನು ಹೇಗೆ ಅರಿಯಬಲ್ಲೆ ಅದನ್ನು ಕೇಳು. ಮದ್ದಾನೆ ಅಥವಾ ಗೂಳಿಯಂತಹ ನಮ್ಮ ಮನಸ್ಸನ್ನು ಮಣಿಸಿ ಸಾಧನೆಯ ಹಾದಿಯಲ್ಲಿ ಅದನ್ನು ಪಕ್ವಗೊಳಿಸಿದ ಮೇಲೆ ಭಗವಂತನಲ್ಲಿ ಮತ್ತೆಂದೂ ಕದಲದ ಸುದೃಢ ಮತ್ತು ಗಾಢವಾದ ಭಕ್ತಿಯಿಂದ ಅಹಂಕಾರ ತೊರೆದು ಸಂಪೂರ್ಣ ಶರಣಾಗತಿಯಿಂದ, ಅಂದರೆ ಎಲ್ಲ ಕಾಲದಲ್ಲೂ ನಾವು ಭಗವಂತನ ಅಧೀನ ಎನ್ನುವ ಎಚ್ಚರದಿಂದ ಭಗವಂತನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಧ್ಯಾನ ಯೋಗದಲ್ಲಿ ತೊಡಗಿದ ಮೇಲೆ ಅರಿವಿನ ಪೂರ್ಣ ಸಾಮರ್ಥ್ಯದಷ್ಟು ಭಗವಂತನನ್ನು ಹೇಗೆ ತಿಳಿಯಬಹುದು ಅದನ್ನು ಕೇಳು ಎನ್ನುತ್ತಾರೆ ಕೃಷ್ಣ. ಹರೇ ಓಂ. ಶ್ರೀಕೃಷ್ಣಾರ್ಪಣಮಸ್ತು.